ಮೇಲಧಿಕಾರಿಗಳಿಂದ ಒಳ್ಳೆಯ ಸಹಾಯ ಸಹಕಾರಗಳು ಸಪೋರ್ಟ್ಗಳು ಕೂಡ ಸಿಗುವಂಥದ್ದಿದೆ. ಎರಡನೇ ಸ್ಥಾನವನ್ನು ಧನ ಅಂತ ಹೇಳ್ತೇವೆ. ಅಂದರೆ ಹಣಕಾಸಿನ ತೊಂದರೆ ತಾಪತ್ರಯಗಳನ್ನು ಅನುಭವಿಸ್ತಾ ಇದ್ರೆ ಅದು ಪರಿಹಾರವಾಗುವಂತಹ ಯೋಗಗಳಿದೆ. ಅದೇ ರೀತಿಯಾಗಿ ವಿವಾಹಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತಾ ಇರುವವರಿಗೂ ಕೂಡ ಒಳ್ಳೆಯ ಸಂಬಂಧಗಳು ಸಿಗುವಂತಹ ಯೋಗಗಳು ಈ ಒಂದು ಸಂದರ್ಭದಲ್ಲಿ ಇರತಕ್ಕಂಥದ್ದು. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಯಂತ್ರ ಮಂತ್ರ ತಂತ್ರ ಸಿದ್ಧಿ ಸಾಧನೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರತಕ್ಕಂತಹ ಎಲ್ಲ ವಿಡಿಯೋಗಳು ನಿಮಗಾಗಿ, ನಿಮ್ಮ ಸಕಲ ಸಂಕಷ್ಟ ನಿವಾರಣೆಗಾಗಿ. ನಾವಿವತ್ತಿನ ದಿವಸ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಗ್ರಹಸ್ಥಿತಿಗಳನ್ನು ನೋಡುವುದಾದರೆ ಮಿಥುನ ರಾಶಿಯಲ್ಲಿರ್ತಕ್ಕಂತಹ ಗುರುವು, ಸಿಂಹ ರಾಶಿಯಲ್ಲಿರ್ತಕ್ಕಂತಹ ಕೇತುವು, ಮಕರ ರಾಶಿಯಲ್ಲಿ ತನ್ನ ಉಚ್ಚಾವಕಾಶ ರಾಶಿಯಲ್ಲಿರ್ತಕ್ಕಂತಹ ಕುಜನು, ಕುಂಭ ರಾಶಿಯಲ್ಲಿರ್ತಕ್ಕಂತಹ ರವಿ, ಬುಧ, ಶುಕ್ರ, ಅದೇ ರೀತಿಯಾಗಿ ರಾಹು, ಮೀನ ರಾಶಿಯಲ್ಲಿರ್ತಕ್ಕಂತಹ ಶನಿ. ಈ ಒಂದು ಗ್ರಹಸ್ಥಿತಿಗಳ ಮುಖಾಂತರವಾಗಿ 12 ರಾಶಿಗಳಿಗೆ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳೋದನ್ನು ಇವತ್ತಿನ ದಿವಸ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಮೇಷರಾಶಿ, 3ನೇ ಸ್ಥಾನದಲ್ಲಿರ್ತಕ್ಕಂತಹ ಗುರುವಿನ ಒಂದು ಚಲನೆಯಿಂದಾಗಿ ಸಾಕಷ್ಟು ರೀತಿಯಾದಂತಹ ಅನುಕೂಲಗಳನ್ನು, ಸಹಾಯ ಸಹಕಾರಗಳನ್ನು ಕೂಡ ಅಪೇಕ್ಷೆಯಿಂದ ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ಮುಂದುವರಿತಾ ಇದ್ರೆ ಅನುಕೂಲಗಳಾಗುವಂತಹ ಯೋಗಗಳು ಈ ಒಂದು ಸಂದರ್ಭದಲ್ಲಿ ಇರತಕ್ಕಂಥದ್ದು. ಸಾಕಷ್ಟು ರೀತಿಯಾದಂತಹ ಕಷ್ಟ ನಷ್ಟಗಳನ್ನು, ಗೊಂದಲಗಳನ್ನು ಅನುಭವಿಸಿಕೊಂಡು ಅವಕಾಶಗಳು ಯಾವ ರೀತಿಯಾಗಿ ಬರುತ್ತೆ ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಒಂದು ಪ್ರಿಪರೇಷನ್ ನೀವು ಮಾಡಿಕೊಂಡ್ರೂ ಕೂಡ ಯಾವುದು ಕೈ ಹಿಡಿತಾ ಇಲ್ಲ ಅಂತ ಹೇಳುವಂತಹ ಟೆನ್ಷನ್, ಗೊಂದಲ ಇತ್ಯಾದಿಗಳಲ್ಲಿದ್ದರೆ ಒಳ್ಳೆಯ ಅವಕಾಶಗಳು ಈ ಒಂದು ಸಂದರ್ಭದಲ್ಲಿ ಸಿಗುವಂತಹ ಯೋಗಗಳಿರ್ತಕ್ಕಂಥದ್ದು. ಲಗ್ನಪತಿಯಾಗಿರ್ತಕ್ಕಂತಹ ಕುಜನ ಉಚ್ಚಾವಕಾಶ ಸ್ಥಾನದಲ್ಲಿರುವುದರಿಂದಾಗಿ ಸಾಕಷ್ಟು ರೀತಿಯಾದಂತಹ ಅವಕಾಶಗಳು ಸಿಗುವಂಥದ್ದು. ಶರೀರದಲ್ಲಿಯೂ ಕೂಡ ಸೌಂದರ್ಯ, ಕಾಂತಿ ವೃದ್ಧಿ ಆಗುವಂಥದ್ದು. ದೇಹಸ್ಯ ಸೌಷ್ಠವಂ ಸ್ವಾಸ್ಥ್ಯಂ, ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುವಂಥದ್ದು. ಸ್ಥಿತಿಶ್ರೇಯೋ ಯಶಸ್ಸುಕಂ, ಯಶಸ್ಸು ಕೀರ್ತಿ ವೃದ್ಧಿ ಆಗುವಂತಹ ಯೋಗಗಳು ಈ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥದ್ದು. 15 ಫೆಬ್ರವರಿ 2026 ಮಹಾಶಿವರಾತ್ರಿ ಇರೋದ್ರಿಂದ ಪಂಚಭೂತಾತ್ಮಕವಾಗಿರುವಂತಹ ಲಿಂಗಗಳಲ್ಲಿ ಅಗ್ನಿಕ್ಷೇತ್ರವಾಗಿರುವಂತಹ ಸದಾಕಾಲ ಶಿವನ ಜಾಗೃತ ಸ್ಥಳವಾಗಿರುವಂತಹ ಪವಿತ್ರ ಅರುಣಾಚಲ ಕ್ಷೇತ್ರದಲ್ಲಿ ರುದ್ರಾಭಿಷೇಕವು, ಅದೇ ರೀತಿ ರುದ್ರ ಹೋಮವನ್ನು ಮಾಡಲಿಕ್ಕೆ ಭಗವಂತನ ಪ್ರೇರಣೆಯಿಂದ ಸಂಕಲ್ಪ ಮಾಡಿದ್ದೇನೆ. ಈ ಸಂಕಲ್ಪದಲ್ಲಿ ನೀವೇನಾದರೂ ಭಾಗಿಯಾಗಬೇಕು ಅಂತಿದ್ರೆ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರ, ರಾಶಿ, ನಿಮ್ಮ ವಿಳಾಸವನ್ನು ಕಳಿಸಿಕೊಟ್ರೆ ಆ ದಿವಸದ ಪೂಜೆಯಲ್ಲಿ ನಿಮ್ಮ ಹೆಸರನ್ನು ಸಂಕಲ್ಪ ಮಾಡಿ ನಿಮಗಿರ್ತಕ್ಕಂತಹ ಸಕಲ ಸಂಕಷ್ಟಗಳು, ದುರಿತ, ದುಃಖ, ದುಮ್ಮಾನಗಳು, ಅಪಮೃತ್ಯು ಪೀಡೆಗಳು ಏನೇ ಇದ್ರೂ ನಿವಾರಣೆಯಾಗುವಂಥ ಸಂಕಲ್ಪಗಳನ್ನು ಮಾಡಿ ಆ ಪ್ರಸಾದವನ್ನು ಪೋಸ್ಟ್ ಮುಖಾಂತರವಾಗಿ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ. ಕೆಳಗಡೆ ಕಾಣಿಸುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ಈ ಒಂದು ಅನುಕೂಲವನ್ನು ಸದುಪಯೋಗ ಪಡಿಸ್ಕೊಳ್ತೀರಿ ಅಂತ ಭಾವಿಸ್ತೇನೆ. 5ನೇ ಸ್ಥಾನದಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ಸಾಕಷ್ಟು ರೀತಿಯಾದಂತಹ ಗೊಂದಲಗಳನ್ನು, ಅದೇ ರೀತಿಯಾಗಿ ಮಾನಸಿಕ ಚಿಂತನೆಗಳು ನಿಮಗೆ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮಕ್ಕಳ ಒಂದು ಆರೋಗ್ಯದ ವಿಚಾರದಲ್ಲಿ ಜಾಗೃತೆಯಿಂದ ಇರಬೇಕಾದಂಥ ಅವಶ್ಯಕತೆಗಳು ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ತಗೊಂಡಿರ್ತಕ್ಕಂತಹ ನಿರ್ಧಾರಗಳನ್ನು ಅಥವಾ ಇಟ್ಟುಕೊಂಡಿರುವಂಥ ಒಂದು ಗುರಿಯನ್ನು ತಲುಪಲಿಕ್ಕಿರುವಂತಹ ಒಂದು ಪ್ರಯತ್ನವನ್ನು ಸತತವಾಗಿ ಮಾಡುವುದರಿಂದಾಗಿ ಒಳ್ಳೆಯ ಒಂದು ಫಲಿತಾಂಶವನ್ನು ಈ ಒಂದು ತಿಂಗಳಿನಲ್ಲಿ ಪಡೆಯುವಂತಹ ಯೋಗಗಳಿದೆ. ಅದೇ ರೀತಿಯಾಗಿ ಬರತಕ್ಕಂತಹ ಒಂದು ಅವಕಾಶಗಳನ್ನು ಕೂಡ ಸದುಪಯೋಗ ಮಾಡಿಕೊಳ್ಳುವಂತಹ ಯೋಗಗಳು ಈ ಒಂದು ಸಂದರ್ಭದಲ್ಲಿ ಇರತಕ್ಕಂಥದ್ದು. ಉದ್ಯೋಗದಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ಅವಕಾಶಗಳು ಸಿಗುವಂಥದ್ದಿದೆ. ಮಾಡುವಂತಹ ಉದ್ಯೋಗ ಸ್ಥಳ ಬದಲಾವಣೆಯ ಅವಕಾಶವು ಕೂಡ ಈ ಒಂದು ಸಂದರ್ಭದಲ್ಲಿ ಇರತಕ್ಕಂಥದ್ದು. ಮೇಲಧಿಕಾರಿಗಳಿಂದ ಒಳ್ಳೆಯ ಸಹಾಯ ಸಹಕಾರಗಳು ಸಪೋರ್ಟ್ಗಳು ಕೂಡ ಸಿಗುವಂಥದ್ದಿದೆ. ಸಾಮಾಜಿಕವಾಗಿರ್ತಕ್ಕಂತಹ ವಿಚಾರಗಳಲ್ಲಿ ನೀವು ಮುಂದುವರಿತಾ ಇದ್ರೆ ಸಮಾಜದಲ್ಲಿ ಹೆಚ್ಚಿಗೆ ಗೌರವ, ಸ್ಥಾನಮಾನಗಳು ಕೂಡ ಸಿಗುವಂತಹ ಯೋಗ ಈ ಒಂದು ಸಂದರ್ಭದಲ್ಲಿ ಇರತಕ್ಕಂಥದ್ದು. ಲಾಭಸ್ಥಾನದಲ್ಲಿರ್ತಕ್ಕಂತಹ ರವಿಯಿಂದಾಗಿ ಸಾಕಷ್ಟು ಫಲವನ್ನು ಅನುಭವಿಸುವಂತಹ ಯೋಗಗಳು ಈ ಒಂದು ಸಂದರ್ಭದಲ್ಲಿ ಇರುವಂಥದ್ದು. ಅದೇ ರೀತಿಯಾಗಿ ಲಗ್ನಕ್ಕೆ ಉಚ್ಚಾವಕಾಶಪತಿಯಾಗಿರ್ತಕ್ಕಂತಹ ರವಿಯ ಅನುಕೂಲಗಳು ರಾಜಗ್ರಹನಾಗಿರೋದ್ರಿಂದಾಗಿ ಸ್ಥಾನಮಾನಗಳು ರಾಜಕೀಯವಾಗಿ ಸಿಗುವಂತಹ ಯೋಗಗಳಿದೆ. ಅದೇ ರೀತಿಯಾಗಿ ಮಾಡುವಂತಹ ಉದ್ಯೋಗ ವ್ಯವಹಾರಗಳಲ್ಲಿಯೂ ಕೂಡ ಒಳ್ಳೆಯ
ಅನುಕೂಲಗಳನ್ನು ಕೂಡ ಪಡೆಯುವಂತಹ ಅವಕಾಶಗಳಿರ್ತಕ್ಕಂಥದ್ದು. ದಾಖಲೆ ಕಾನೂನು ವಿಚಾರಗಳಿಗೆ ಸಂಬಂಧಪಟ್ಟು ಹೆಚ್ಚಿಗೆ ಸ್ವಲ್ಪ ನೀವು ಈ ಒಂದು ಸಂದರ್ಭದಲ್ಲಿ ತಿರುಗಾಟಗಳನ್ನು ಮಾಡಬೇಕಾದಂತಹ ಅವಶ್ಯಕತೆಗಳು ಕೂಡ ಬರಬಹುದು. ಇರತಕ್ಕಂಥ ಮುಖ್ಯ ದಾಖಲೆಗಳನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಅಗ್ನಿ ದುರಂತ ಇತ್ಯಾದಿಗಳನ್ನು ಅನುಭವಿಸುವಂತಹ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದಿರಿ. ಮಾನಸಿಕವಾಗಿರ್ತಕ್ಕಂಥ ಗೊಂದಲಗಳನ್ನು ಮಾಡಿಕೊಳ್ಬೇಡಿ. ಶಾಂತವಾಗಿರತಕ್ಕಂತಹ ಒಂದು ಮನಸ್ಥಿತಿಯಿಂದಾಗಿ ತಗೊಂಡಿರುವಂತಹ ನಿರ್ಧಾರಗಳು ಅನುಕೂಲವನ್ನು ಕೊಡುತ್ತೆ. ಅದೇ ರೀತಿಯಾಗಿ ಇರತಕ್ಕಂಥ ಶುಕ್ರ ದ್ವಿತೀಯಾಧಿಪತಿಯು ಸಪ್ತಮಾಧಿಪತಿಯೂ ಆಗಿ ಏಕಾದಶ ಸ್ಥಾನದಲ್ಲಿರ್ತಕ್ಕಂಥದ್ದು ಧನ, ಎರಡನೇ ಸ್ಥಾನವನ್ನು ಧನ ಅಂತ ಹೇಳ್ತೇವೆ. ಅಂದ್ರೆ ಹಣಕಾಸಿನ ತೊಂದರೆ ತಾಪತ್ರಯಗಳನ್ನು ಅನುಭವಿಸ್ತಾ ಇದ್ರೆ ಅದು ಪರಿಹಾರವಾಗುವಂತಹ ಯೋಗಗಳಿದೆ. ಅದೇ ರೀತಿಯಾಗಿ ವಿವಾಹಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತಾ ಇರುವವರಿಗೂ ಕೂಡ ಒಳ್ಳೆಯ ಸಂಬಂಧಗಳು ಸಿಗುವಂತಹ ಯೋಗಗಳು ಈ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥದ್ದು. 7ನೇ ಶನಿಯ ಪ್ರಭಾವದಿಂದಾಗಿ ಮಂದೋರಸ ಕಪಿಲದ ಕೃಷದೀರ್ಘ ಗಾತ್ರ ಅಂತ ಹೇಳುತ್ತೆ. ಆಲಸ್ಯ, ಎಲ್ಲ ಕೆಲಸ ಕಾರ್ಯಗಳಲ್ಲಿ, ಯೋಚನೆಗಳಲ್ಲಿ ಮಂದಬುದ್ಧಿ ಇತ್ಯಾದಿಗಳಿಂದಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆಲಸ್ಯದಿಂದಾಗಿ ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿ ಇರೋದ್ರಿಂದಾಗಿ ಸ್ವಲ್ಪ ನಿಮ್ಮ ಒಂದು ದಿನಚರ್ಯೆ ಅಥವಾ ಇತ್ಯಾದಿಗಳನ್ನು ಸರಿಪಡಿಸಿಕೊಳ್ಳುವಂತಹ ವಿಚಾರದಲ್ಲಿ ಹೆಚ್ಚಿಗೆ ಗಮನವನ್ನು ಕೊಡಬೇಕಂತ ಅವಶ್ಯಕತೆಗಳಿದೆ. ಒಳ್ಳೆಯ ಲಾಭಾಂಶಗಳು ಇದ್ರೂ ಕೂಡ ದುರ್ವ್ಯಯ, ದುಂದುವೆಚ್ಚ, ದುರ್ಬುದ್ಧಿ, ದುಷ್ಟ ಜನರ ಸಹವಾಸದಿಂದಾಗಿ ಸಾಕಷ್ಟು ರೀತಿಯಾದಂತಹ ನಷ್ಟವನ್ನು ಕೂಡ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಗಮನ ಹರಿಸಬೇಕಾದಂಥ ಅವಶ್ಯಕತೆಗಳಿರುವಂಥದ್ದು. ಅತಿ ಮೌಲ್ಯಯುತವಾಗಿರ್ತಕ್ಕಂಥ ವಸ್ತುಗಳನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಯು ಕೂಡ ಈ ಒಂದು ಸಂದರ್ಭದಲ್ಲಿ ಇರತಕ್ಕಂಥದ್ದು. ವಿಷ ಪ್ರಾಣಿಗಳು ಅಥವಾ ವಿಷ ಜಂತುಗಳ ಭೀತಿಯು ಕೂಡ ಈ ಒಂದು ಸಂದರ್ಭದಲ್ಲಿ ಬರುವಂತಹ ಸಾಧ್ಯತೆಗಳಿರುತ್ತೆ. ಓವರಾಲ್ ಆಗಿ ನೋಡುವಾಗ ಉದ್ಯೋಗ ವ್ಯವಹಾರಗಳಲ್ಲಿ ಒಳ್ಳೆ ರೀತಿಯಾದಂತಹ ಪ್ರತಿಫಲವನ್ನ ಈ ಒಂದು ತಿಂಗಳಿನಲ್ಲಿ ಖಂಡಿತವಾಗಿ ನೀವು ಕಾಣುವಂತಹ ಯೋಗಗಳಿರ್ತಕ್ಕಂಥದ್ದು. ಆಲಸ್ಯದಿಂದಾಗಿ, ಅದೇ ರೀತಿಯಾಗಿ ನಿಮ್ಮ ಒಂದು ವಿವೇಚನಾ ಶಕ್ತಿಯಿಂದಾಗಿ ಸರಿಪಡಿಸಿಕೊಳ್ಬೇಕಂತ ಅವಶ್ಯಕತೆಗಳು ಈ ಒಂದು ತಿಂಗಳಿನಲ್ಲಿ ಇರತಕ್ಕಂಥದ್ದು. ಸಾಕಷ್ಟು ರೀತಿಯಾಗಿ ನಿಮ್ಮ ಒಂದು ಮನೆ ದೇವರ ಆರಾಧನೆಯನ್ನು ಮಾಡೋದ್ರಿಂದಾಗಿ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಾಫಲವನ್ನು ಪಡೆಯುವಂತಹ ಯೋಗ್ಯತೆ ಎರಡೂ ಕೂಡ ಇರ್ತಕ್ಕಂಥದ್ದು. 7ನೇ ಶನಿಯ ಪ್ರಭಾವದಿಂದಾಗಿ ಸಾಕಷ್ಟು ಪರೀಕ್ಷೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಆ ಪರೀಕ್ಷೆಯನ್ನು ಎದುರಿಸುವಂಥದ್ದು. ಧರ್ಮ ಕರ್ಮ ಸ್ಥಾನದಲ್ಲಿ ನಡೆದುಕೊಂಡು ಹೋಗುವಂತಹ ಯಾರಿಗೂ ಕೂಡ ಶನಿದೇವರ ಒಂದು ಅನುಗ್ರಹವೇ ಇರುತ್ತೆ ಬಿಟ್ಟರೆ ಉಪದ್ರವಗಳಿರೋದಿಲ್ಲ. ಪರೀಕ್ಷೆಗಳಿರುತ್ತೆ. ನಾವು ಯಾರು, ನಮ್ಮವರು ಯಾರು, ನಮ್ಮ ಒಂದು ಕೆಲಸ ಕಾರ್ಯಗಳು ಏನು, ನಾವು ಏನು ಮಾಡಬೇಕಾಗಿದೆ ಹೇಳುವಂಥ ಎಲ್ಲ ವಿಚಾರಗಳನ್ನು ಕೂಡ ಕಲಿಸುವಂತಹ ಧರ್ಮಗುರುವಾಗಿರ್ತಕ್ಕಂಥದ್ದು. ಹಾಗಿದ್ರಿಂದಾಗಿ ಸಾಕಷ್ಟು ಆಂಜನೇಯನ ಒಂದು ಅನುಗ್ರಹವನ್ನು ಪಡೆಯುವಂಥದ್ದು ಇರ್ಬೋದು. ಹನುಮಾನ್ ಚಾಲೀಸವನ್ನು ಪಠಣೆ ಮಾಡುವುದರಿಂದಾಗಿ ನಿಮ್ಮ ಈ ಒಂದು ತಿಂಗಳಿನಲ್ಲಿ ಬರ್ತಕ್ಕಂತಹ ಸಕಲ ಸಂಕಷ್ಟ, ಅರಿಷ್ಟ, ಗೊಂದಲಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಿರ್ತಕ್ಕಂತಹ ಸುಲಭವಾಗಿರ್ತಕ್ಕಂತಹ ದಾರಿ ಅಂತ ಹೇಳುವುದನ್ನು ಈ ಮೂಲಕವಾಗಿರ್ತಕ್ಕಂಥ ಪರಿಹಾರವನ್ನ ತಿಳಿಸಿದ್ದೇನೆ. ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಶುಭಂ ಭೂಯಾತ್. ನಮಸ್ಕಾರ.